ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಚೆನ್ನಾಗಿದೆ. ಇವತ್ತು ಒಂದು ರುಚಿಕರವಾದ ಅಷ್ಟೇ ಫ್ಲಫಿಯಾಗಿ ಮಸಾಲೆ ಭರಿತವಾಗಿರುವಂಥ ವೆಜಿಟೇಬಲ್ ಬಿರಿಯಾನಿನ ಮನೆಯಲ್ಲೇ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬಿರಿಯಾನಿ ನಿಮಗೆ ರೆಸ್ಟೋರೆಂಟಲ್ಲಿ ಸಿಗೋದಕ್ಕಿಂತನೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಹಾಗೆ ನಿಮಗೆ ಉದುರುದ್ರಾಗೆ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಇದನ್ನು ನೀವು ಯಾವುದೇ ಸ್ಪೆಷಲ್ ಅಕೇಷನಲ್ಲಿ ಅಥವಾ ಮನೆಗೆ ಯಾರಾದರೂ ಬರ್ತಾರೆ ಅಂದಾಗ ಅಥವಾ ಭಾನುವಾರ ಇವತ್ತು ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಇದು ತುಂಬಾ ಡೆಲಿಕೇಟಾಗಿರುತ್ತೆ, ಅಷ್ಟೇ ತಿನ್ನೋದಕ್ಕೆ ಸೊಗಸಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನಾನಿವತ್ತು ಇನ್ ಡೀಟೇಲ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪರ್ಫೆಕ್ಟ್ ರೆಸಿಪಿ ಆಗುತ್ತೆ. ಇದನ್ನು ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಸುಮಾರು 300 ಗ್ರಾಮ್ ಆಗುವಷ್ಟು ಬೀನ್ಸು, ಹಾಗೆ 2 ದೊಡ್ಡ ಕ್ಯಾರೆಟು, 2 ಚಿಕ್ಕ ಆಲೂಗೆಡ್ಡೆನ ದೊಡ್ಡದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. 4 ದೊಡ್ಡ ಈರುಳ್ಳಿನ ಈ ರೀತಿ ನೋಡಿ ಉದ್ದುದ್ದಕ್ಕೆ ಎಳೆಯಾಗಿ ಬರೋ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಪುದೀನ, ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಚಮಚದಷ್ಟು ಹಾಲಿಗೆ ಕೇಸರಿ ದಳನ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಲೋಟದಷ್ಟು ಲಾಂಗ್ ಗ್ರೈನ್ ಬಾಸ್ಮತಿ ರೈಸನ್ನು ತೊಗೊಂಡು 2-3 ಬಾರಿ ತೊಳೆದು ಅರ್ಧ ಮುಕ್ಕಾಲು ಗಂಟೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನ ನಾನು ತೊಗೊಂಡಿದ್ದೀನಿ. ಈ ಕಡೆ ಕುಕ್ಕರ್ನಲ್ಲಿ, ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ ಕುಕ್ಕರ್ನಲ್ಲೇ ಸುಮಾರು ಅರ್ಧದಿಂದ ಮುಕ್ಕಾಲು ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಅಥವಾ ಅರ್ಧ ಭಾಗದಷ್ಟು ಈರುಳ್ಳಿನ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಬ್ರೌನ್ ಆನಿಯನ್ಸ್ ರೆಡಿ ಮಾಡೋದಕ್ಕೆ. ಈ ಬ್ರೌನ್ ಆನಿಯನ್ಸ್ ಬಿರಿಯಾನಿನಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದು ಮಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ಎಣ್ಣೆನ ನಾವು ಕಂಟಿನ್ಯೂ ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ಸೊ ಇದರಲ್ಲೇ ಎಣ್ಣೆನಲ್ಲೇ ಬ್ರೌನ್ ಆಗೋಷ್ಟು ಚೆನ್ನಾಗಿ ಆನಿಯನ್ನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಬ್ರೌನ್ ಆದರೆ ಸಾಕಾಗುತ್ತೆ. ಸುಮಾರು 2-3 ನಿಮಿಷ ಬೇಕಾಗುತ್ತೆ. ಮಧ್ಯಮ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇಷ್ಟು ಬ್ರೌನ್ ಆದರೆ ಸಾಕು. ಅದಾದಮೇಲೆ ಮತ್ತೆ ಬಣ್ಣ ಬಿಟ್ಕೊಳ್ಳುತ್ತೆ. ಈಗ ನಾನು 2 ಚಮಚ ತುಪ್ಪನ ಅದೇ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಮಸಾಲ ಪದಾರ್ಥ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಮೊಗ್ಗು, ಚಕ್ಕೆ, ಏಲಕ್ಕಿ, 1 ಅನಾನಸ್ ಹೂವು, 5-6 ಲವಂಗ, ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ದೀನಿ. ಸುಮಾರು 10-15 ಬೆಳ್ಳುಳ್ಳಿ, 2 ಇಂಚ್ ಆಗುವಷ್ಟು ಶುಂಠಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ. ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳಿ. ಈಗ 1 ಚಮಚ ಜೀರಿಗೆ, 1 ಚಮಚ ಸೋಂಕಾಳನ್ನು ಹಾಕಿದ್ದೀನಿ. ಸೋಂಕಾಳು ಕೂಡ ಬಿರಿಯಾನಿನಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನಂತರ ಮತ್ತೆ ಮಿಕ್ಕಿರೋ ಅರ್ಧ ಈರುಳ್ಳಿನ ಇಲ್ಲಿ ಹಾಕ್ಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಕಂದು ಬಣ್ಣ ಬರೋ ಅಷ್ಟಾಗಲಿ. ಈ ಹಂತದಲ್ಲೇನೂ ಬ್ರೌನ್ ಆಗೋಷ್ಟು ಅವಶ್ಯಕತೆ ಇಲ್ಲ. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ನೋಡಿ, ಇಷ್ಟ ಆಗಿದ್ದರೆ ಸಾಕಾಗುತ್ತೆ. ಸುಮಾರು 1 ನಿಮಿಷ ಹಿಡಿಯುತ್ತೆ. ಈ ಹಂತದಲ್ಲಿ ಫ್ಲೇಮ್ ಹೈಯಲ್ಲೇ ಇರಲಿ. ಈಗ ನಾವು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋವಂಥ ಹುರುಳಿಕಾಯಿ, ಕ್ಯಾರೆಟು ಮತ್ತು ಆಲೂಗೆಡ್ಡೆನ ನಾನು ಸೇರಿಸ್ತಾ ಇದ್ದೀನಿ. ನೀವು ಇಲ್ಲಿ ಗೋಬಿ ಅಥವಾ ಬಟಾಣಿ, ಇನ್ನು ಯಾವುದನ್ನು ತರಕಾರಿ ನಿಮಗೆ ಇಷ್ಟ ಆಗೋದನ್ನು ಬಳಸ್ಕೋಬೋದು. ಮುಷಿ ಆಗುವಂಥ ತರಕಾರಿಗಳು ಯಾವುದು ಹಾಕಬೇಡಿ. ಲೈಕ್ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಈ ಥರದನ್ನೆಲ್ಲ ಯಾವುದು ಬಿರಿಯಾನಿನಲ್ಲಿ ಹಾಕಕ್ಕೆ ಹೋಗಬೇಡಿ. ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗೆ ಫ್ರೈ ಆಗಲಿ. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆದರೆ ಅದು ಟೇಸ್ಟಿಯಾಗೆ ಬೇಯುತ್ತೆ. ಈ ಕಡೆ ಇದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಸಾಲ ಮಿಕ್ಸ್ಚರ್ನ ರೆಡಿ ಮಾಡೋಣ. ನಾನು 1 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ 1/4 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, ಹಾಗೆ 1 ಚಮಚದಷ್ಟು ಪುಡಿ ಉಪ್ಪು, ಹಾಗೆ ಇಲ್ಲಿ ನಾನು ಬಿರಿಯಾನಿ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಚಮಚದಷ್ಟು. ನೀವು ಯಾವುದೇ ಬಿರಿಯಾನಿ ಮಸಾಲ ಮಾರ್ಕೆಟಲ್ಲಿ ಸಿಗೋದನ್ನು ಬಳಸ್ಬೋದು. ಹಾಗೆ ಇಲ್ಲಿ 1/4 ಚಮಚ ಆಗೋಷ್ಟು
ಗರಂ ಮಸಾಲ ಪೌಡರು ಮತ್ತು 1 ಟೇಬಲ್ ಚಮಚದಷ್ಟು ಅಚ್ಚ ಖಾರದ ಪುಡಿ. ನಾವಿಲ್ಲಿ ಬೇರೆ ಏನೂ ಖಾರ ಬಳಸ್ತಾ ಇಲ್ಲ, ಹಾಗಾಗಿ ಖಾರದ ಪುಡಿ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅಷ್ಟು ಪುಡಿಗಳು ನಾನು ಟೇಬಲ್ ಚಮಚದ ಅಳತೆನಲ್ಲಿ ತೊಗೊಂಡಿದ್ದೀನಿ. ಸೊ ಅದೇ ರೀತಿ ನೀವು ಹಾಕ್ಕೊಳ್ಳಿ. ಇದು ಪರ್ಫೆಕ್ಟಾಗಿ ಮಸಾಲೆ ಆಗುತ್ತೆ. ಈಗ ನೋಡಿ, ಈ ಕಡೆ ಎಲ್ಲ ತರಕಾರಿಗಳು ಫ್ರೈ ಆಗ್ತಾಯಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಒಟ್ಟಿಗೆ ಅಷ್ಟು ಉಪ್ಪನ್ನು ಇದೇ ಹಂತದಲ್ಲಿ ಹಾಕೋದು ಬೇಡ, ಏಕೆಂದರೆ ಲೇಯರಿಂಗ್ ಮಾಡ್ತಾ ಇರೋದ್ರಿಂದ ಆಮೇಲೆ ಮತ್ತೆ ಮೇಲೆ ಹಾಕಬೇಕಾಗತ್ತೆ. ಈಗ ನಾವು ಮೊಸರು ಜೊತೆ ಎಲ್ಲ ಪುಡಿಗಳನ್ನು ಮಿಶ್ರಣ ಮಾಡಿರೋದನ್ನು ಸೇರಿಸೋಣ. ಇದು ಚೆನ್ನಾಗೆ ತರಕಾರಿಗಳಿಗೆ ಕೋಟಾಗಿ ಅದು ಚೆನ್ನಾಗೆ ಆಯಿಲೆಲ್ಲ ಬಿಟ್ಕೊಳ್ಳೋ ಥರ ಫ್ರೈ ಆಗಬೇಕು. ಈ ಥರ ಮೊಸರು ಜೊತೆ ಮಸಾಲ ಎಲ್ಲ ಕೋಟ್ ಆದರೆ ಅದು ತರಕಾರಿಗಳಿಗೆಲ್ಲನೂ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಒಳ್ಳೆ ಮ್ಯಾರಿನೇಷನ್ ಥರ ಚೆನ್ನಾಗೆ ಕುಕ್ ಆಗ್ತಾನೆ ಮ್ಯಾರಿನೇಟ್ ಆಗ್ತಾ ಇರುತ್ತೆ. ಈಗ ಇದು ಈ ಕಡೆ ಸ್ವಲ್ಪ ಹೊತ್ತು ನೋಡಿ, ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಮಸಾಲೆ ಜೊತೆ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನಾವು ಲೇಯರಿಂಗ್ ಮಾಡ್ಕೊಳ್ಳೋಣ. ತರಕಾರಿಗಳನ್ನೆಲ್ಲ ಸಮ ಮಾಡಿಕೊಂಡು ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಪುದೀನ ಸೊಪ್ಪು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು, ಇದನ್ನು ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಫ್ರೈಡ್ ಆನಿಯನ್ನ ಹಾಕ್ಕೊಳ್ಳೋಣ. ಬ್ರೌನಾಗಿ ಕ್ರಿಸ್ಪಿಯಾಗಿ ಆಗಿರುತ್ತೆ ಆನಿಯನ್ನು. ಫ್ರೈಡ್ ಆನಿಯನ್ನ ಸಹ ಹಾಕ್ಕೊಳ್ಳೋಣ. ಈಗ ನಾನು ಈ ಅಳತೆನಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸುಮಾರು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 3.5 ಲೋಟದಷ್ಟು ನೀರನ್ನು ಹಾಕ್ತೀನಿ. ಈ ಹಂತದಲ್ಲಿ ನಾನು 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಇದು ತರಕಾರಿಗಳಿಗೆ ಬೇಯೋದಕ್ಕೆ ಕರೆಕ್ಟಾಗಿರುತ್ತೆ. ಈಗ ನೆನೆಸಿಟ್ಕೊಂಡಿರೋ ಅಂಥ ಬಾಸ್ಮತಿ ಅಕ್ಕಿನ ಲೇಯರಿಂಗ್ ಮಾಡ್ಕೊಳ್ಳೋಣ. ಎಲ್ಲ ಅಕ್ಕಿ ಎಲ್ಲ ಮೇಲೆ ಸುಮ್ಮನೆ ಉದುರಿಸ್ತಾ ಬರೋಣ, ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಆಗೋ ರೀತಿ. ಬಾಸ್ಮತಿ ಅಕ್ಕಿ ನೆಂದಷ್ಟು ತುಂಬ ಚೆನ್ನಾಗಿ ಫ್ಲಫಿಯಾಗಿ ಆಗುತ್ತೆ. ಹಾಗಾಗಿ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ಸುಮಾರು 30 ನಿಮಿಷದಿಂದ 45 ನಿಮಿಷ ಅಕ್ಕಿ ಚೆನ್ನಾಗಿ ನೆನಿಲಿ. ಈಗ ಚೆನ್ನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಅಕ್ಕಿನ ಲೇಯರಿಂಗ್ ಮಾಡಿದ್ದೀನಿ. ಈ ರೀತಿ ಬಿರಿಯಾನಿ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಮಾಡಿದಾಗ. ಇದ್ರ ಜೊತೆ ಒಂದು ಸಿಂಪಲ್ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಸಾಕು, ನಿಮಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿ ಹೈಜೀನಿಕ್ಕಾಗಿ ಮನೆಯಲ್ಲೇ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಮತ್ತಷ್ಟು ಉಪ್ಪು, ಅಕ್ಕಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಸೊ ನಾನು ಒಟ್ಟಾರೆ 2 ಚಮಚ ದೊಡ್ಡ ಚಮಚದಷ್ಟು ಕಲ್ಲುಪ್ಪು, 1 ಚಮಚ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಪುದೀನದ ಲೇಯರು, ಹಾಗೆ ಕೊತ್ತಂಬರಿ ಸೊಪ್ಪಿನ ಲೇಯರು, ಹಾಗೆ ಫ್ರೈಡ್ ಆನಿಯನ್, ಫ್ರೈ ಆಗಿರೋಂಥ ಈರುಳ್ಳಿನ ಸಹ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿನಲ್ಲಿ. ಈ ರೀತಿ ಲೇಯರಿಂಗ್ ಮಾಡಿಕೊಂಡು ನೀವು ಸುಲಭವಾಗಿ ಕುಕ್ಕರಲ್ಲೇ ಬಿರಿಯಾನಿನ ಮಾಡ್ಕೊಳ್ಬೋದು. ಈಗ ನಾನು ಒಂದು 2-3 ಚಮಚದಷ್ಟು ಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. ಹಾಗೆ ನಾವು ಕೇಸರಿ ದಳನ ಹಾಲಿನಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಸಹ ಹಾಕೋಣ. ಇದು ಒಳ್ಳೆ ಬಣ್ಣ ಕೊಡುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಟೆಕ್ಸ್ಚರು ಕೂಡ ಕೊಡುತ್ತೆ ಈ ರೀತಿ ಹಾಲನ್ನ ಹಾಕೋದ್ರಿಂದ. ನಾವು ಅದಕ್ಕೆ 3.5 ಲೋಟದಷ್ಟು ಮಾತ್ರ ನೀರನ್ನು ಹಾಕಿದ್ದೀವಿ, ಏಕೆಂದರೆ ಮೊಸರು ಮತ್ತು ಹಾಲು ಸಹ ಸೇರಿಸ್ತಾ ಇರೋದ್ರಿಂದ. ಇದು ಪರ್ಫೆಕ್ಟ್ ಟೆಕ್ಸ್ಚರ್ ಆಗುತ್ತೆ, ನಿಮಗೆ ಉದುರುದ್ರಾಗಿ ಬಿಡಿಯಾಗಿ ಫ್ಲಫಿಯಾಗಿ ಬೆಂದಿರುತ್ತೆ. ಸ್ವಲ್ಪ ಇಲ್ಲಿ 1/4 ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಈಗ ಬಾಕಿ ನೀರು, 1.5 ಲೋಟದಷ್ಟು ನೀರು. ನಾನಿಲ್ಲಿ ನೀರನ್ನ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ. ತಣ್ಣಗಿರೋ ನೀರನ್ನು ಹಾಕಿ ಕುಕ್ಕರಲ್ಲಿ ಬೆಂದಿರೋ ಟೆಂಪ್ರೇಚರ್ನ ಕಡಿಮೆ ಮಾಡಿದಿರೆ ಅದೇ ರೀತಿ ಚೆನ್ನಾಗೆ ಬಿಸಿಯಾಗಿರೋ ನೀರನ್ನೇ ಹಾಕ್ತಾಯಿದ್ದೀನಿ. ಇದನ್ನು ಮುಚ್ಚಿ ಒಂದೇ ಒಂದು ವಿಸಿಲ್ ಬಂದರೆ ಸಾಕಾಗುತ್ತೆ. ಆಮೇಲೆ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ಒಂದು ಕ್ವಿಕ್ಕಾಗಿ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಮೊಸರು ಒಂದು ಬಟ್ಲಲ್ಲಿ, ಈರುಳ್ಳಿ ಮತ್ತು ಸೌತೆಕಾಯಿ, ಪುದೀನ ಸೊಪ್ಪು, ಅದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾವು ರೆಸ್ಟೋರೆಂಟ್ ಎಲ್ಲಾದರೂ ಹೋದ ತಕ್ಷಣ ಯಾವಾಗೂ ರೋಟಿ ಆದಮೇಲೆ ಬಿರಿಯಾನಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ.
ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಬಿರಿಯಾನಿ ಜೊತೆ ರಾಯ್ತ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಡಿಫ್ರೆಂಟಾಗಿ ರಾಯ್ತನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು. ಇದಕ್ಕೆ ಬೇರೆನೇನೋ ಕಾಂಬಿನೇಷನ್ ಬೇಡ, ರಾಯ್ತನೇ ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ. ಈಗ ಕುಕ್ಕರ್ ಆರಿದೆ ನೋಡಿ, ಬಿರಿಯಾನಿದು ಟೆಕ್ಸ್ಚರ್ ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಹರಳಿದೆ ಅಂತ ನೋಡಿ. ಈಗ ನಾನು ರೈಸ್ ಹೇಗೆ ಬೆಂದಿದೆ ಅಂತ ಟೆಕ್ಸ್ಚರ್ನ ತೋರಿಸ್ತೀನಿ ನೋಡಿ. ಎಷ್ಟು ಉದ್ರಾಗಿ ಪರ್ಫೆಕ್ಟಾಗಿ ಫ್ಲಫಿಯಾಗೆ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಈ ರೀತಿ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಬಿರಿಯಾನಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ತಿಳಿಸಿ. ಈಗ ಸುಮ್ಮನೆ ಲೈಟ್ ಹ್ಯಾಂಡೆಡಾಗಿ, ಅಕ್ಕಿ ಎಲ್ಲ ಬ್ರೇಕ್ ಆಗಬಾರ್ದು, ಸುಮ್ಮನೆ ಲೈಟ್ ಹ್ಯಾಂಡೆಡಾಗಿ ಕೆಳಗಡೆಯಿಂದ ತರಕಾರಿ ಜೊತೆ ಮಿಕ್ಸ್ ಆಗೋ ರೀತಿ ಮಾಡಿಕೊಂಡು 1-2 ನಿಮಿಷ ಇದೇ ರೀತಿ ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಡಿ ನೋಡಿ. ನಿಮಗೆ ಎಲ್ಲ ಅಷ್ಟರಲ್ಲಿ ಪರ್ಫೆಕ್ಟಾಗಿ ಹದವಾಗಿ ರೆಡಿಯಾಗಿರುತ್ತೆ. ಸೊ ಟೇಸ್ಟಿ ಮತ್ತು ಮಸಾಲೆ ಭರಿತವಾದ ಬಿರಿಯಾನಿ ಮನೆಯಲ್ಲೇ ನಮಗೆ ತಿನ್ನೋದಕ್ಕೆ ರೆಡಿಯಾಗಿದೆ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್.